ಬಟ್ಟೆ ಅಂಗಡಿ ಓಪನ್ ಆಗಿ ಸುಮಾರು 1 ತಿಂಗಳಿಂದ ನಾವು ಪರ್ಚೇಸ್ ಮಾಡ್ಬೇಕು ಬರ್ತಾ ಇದ್ವಿ. ಇವ್ರು ನಮ್ಮ ಸ್ನೇಹಿತರು ಬೇಕಾದವರು. ಇಲ್ಲಿ ಎಲ್ಲಾ ತರ ಬಟ್ಟೆಗಳು ಅತಿ ಹೆಚ್ಚಿನ ಚೆನ್ನಾಗಿದೆ, ಕಾಸ್ಟ್ಲಿ. ಯಲ್ದೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಮುಷ್ಕರ ಮತ್ತು ಧರಣಿ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಗಳಮ್ಮ ಅವರನ್ನ ವರ್ಗಾವಣೆ ಮಾಡುವವರೆಗೂ ಪಂಚಾಯಿತಿ ಅಧ್ಯಕ್ಷರು ವಿಜಯಲಕ್ಷ್ಮಿ ಮತ್ತು ಉಪಾಧ್ಯಕ್ಷರಾದ ಮೋಹನ್ ಬಾಬು ಸೇರಿದಂತೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಪ್ರತಿಭಟನೆ ನಡೆಸಿದರು. ಅಭಿವೃದ್ಧಿ ಕುಂದುಕೊರತೆಗಳ ಸಾರ್ವಜನಿಕರ ವಿಳಂಬ ಮಾಡಿರುವ ಬಗ್ಗೆ ಪ್ರತಿಯೊಂದು ಕೆಲಸಕ್ಕೂ ಓಡಾಡುವ ರೀತಿಯಲ್ಲಿ ಹಿಂಸೆ ಪಡುತ್ತಿರುವ ಜನಸಾಮಾನ್ಯರ ಕುಟುಂಬಗಳ ಕೊರತೆಗಳ ಬಗ್ಗೆ ಸಹಕರಿಸದೆ ಇರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಬೇಡ ಎಂಬ ಉದ್ದೇಶದಿಂದ ಈ ಪ್ರತಿಭಟನೆ ನಡೆಸಲಾಯಿತು. ಇವರ ವಿರುದ್ಧ ಕೂಗು ಇಡೀ ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ಎಲ್ಲ ಗ್ರಾಮಗಳಲ್ಲೂ ಜನಸಾಮಾನ್ಯರ ಹಾಗೂ ಎಲ್ಲರ ಗಮನಕ್ಕೂ ತಿಳಿಯಬೇಕು. ತಕ್ಷಣ ಸಂಬಂಧಪಟ್ಟ ತಾಲೂಕು ಪಂಚಾಯಿತಿ ನಿರ್ವಹಣಾಧಿಕಾರಿಗಳು ರವಿ ಅವರು ಭೇಟಿ ಮಾಡಿ ಕುಂದುಕೊರತೆಗಳ ಬಗ್ಗೆ ಪಂಚಾಯಿತಿಯ ಧರಣಿ ಸಭೆಯಲ್ಲಿ ಮನವಿ ಸ್ವೀಕರಿಸಿದರು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರುತ್ತೇನೆ ಎಂಬುದಾಗಿ ಕೂಡ ತಿಳಿಸಿದರು. ಇಲ್ಲಿನ ಪಂಚಾಯಿತಿ ಅಭಿವೃದ್ಧಿ ಬಗ್ಗೆ ಸರಿಯಾದ ರೀತಿಯಲ್ಲಿ ಸಹಕರಿಸುತ್ತಿಲ್ಲ ಎಂಬುದಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರು ಸಾರ್ವಜನಿಕ ಕೆಲಸಗಳು ವಿಳಂಬವಾಗಿವೆ ಎಂಬುದನ್ನು ತಿಳಿಸಿದರು. ನಮ್ಮನ್ನ ಪಂಚಾಯಿತಿ ಸ್ಥಾನದಲ್ಲಿ ಮತಗಳನ್ನು ಹಾಕಿ ಜನಸಾಮಾನ್ಯರ ಈ ದಿನ ಪಂಚಾಯಿತಿಗಳಲ್ಲಿ ಕೆಲಸಗಳು ಮಾಡುವಲ್ಲಿ ವಿಳಂಬವಾಗಿದೆ ಅಂದರೆ ಇಂತಹ ಅಧಿಕಾರಿಗಳು ಬೇಡ ಎಂಬುದಾಗಿ ಒತ್ತಾಯಿಸಿದರು. ಈ ಮನವಿ ಪತ್ರ ಸಮರ್ಪಕವಾಗಿ ಮೇಲಧಿಕಾರಿಗಳ ಗಮನಕ್ಕೆ ತಂದು ತಕ್ಷಣ ಪಿಡಿಒ ಅವರನ್ನು ಬದಲಾಯಿಸುತ್ತೇವೆ, ಇಲ್ಲವೆಂದರೆ ಹಗಲು ರಾತ್ರಿ ಎನ್ನದೇ ಮುಂದುವರಿಸುತ್ತೇವೆ ಎಂಬುದಾಗಿ ಎಚ್ಚರಿಕೆ ಕೂಡ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಕಾರ್ಯನಿರ್ವಹಣಾಧಿಕಾರಿ ರವಿ ಅವರು ಮಾತನಾಡಿ, ಜನಸಾಮಾನ್ಯರ ದೂರುಗಳು ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡುವುದಾಗಿ ತಿಳಿಸಿದರು. ಜನಸಾಮಾನ್ಯರ ಧರಣಿ ಪಿಡಿಒ ಸ್ಪಂದಿಸದೆ ಕಮಿಟಿಯನ್ನ ಚರ್ಚೆ ಇಲ್ಲದೆ ಅಧಿಕಾರ ಮಾಡುವುದು ಸರಿಯಿಲ್ಲ ಹಾಗೂ ಹಳೆ ಪಂಚಾಯಿತಿ ಸಿಸಿ ಕ್ಯಾಮೆರಾಗಳನ್ನು ತೆಗೆದುಕೊಂಡು ಬಂದು ಈ ಪಂಚಾಯಿತಿಯಲ್ಲಿ ಹಾಕಿ ಸುಮಾರು 78,000 ರೂಪಾಯಿ ಹಣಕ್ಕೆ ಸಹಿ ಹಾಕುವುದಾಗಿ ಪಿಡಿಒರು ಅಧ್ಯಕ್ಷರವರಿಗೆ ಹೇಳಿದಾಗ ಸಹಿ ಹಾಕಿಲ್ಲ ಎಂಬುದಾಗಿ ತಿಳಿಸಿದರು. ಪಂಚಾಯಿತಿಯಲ್ಲಿ ಯಾವುದೇ ಕೆಲಸ ಆಗಲಿ ಅಧ್ಯಕ್ಷರ ಸದಸ್ಯರ ಗಮನಕ್ಕೆ ತರದೆ ಪಿಡಿಒರು ಸ್ವಂತ ಕೆಲಸ ಮುಂದುವರಿಸುತ್ತಾರೆ. ಇದರ ಬಗ್ಗೆ ಗಮನ ಹರಿಸಿ ಎಂಬುದಾಗಿ ಮುಖಂಡರು ಮಣಿಯವರು ತಿಳಿಸಿದರು. ಪಂಚಾಯಿತಿ ಮೋಟಾರ್ ಮೆಕ್ಯಾನಿಕಲ್ ಮಾಡುವ ಬಿಲ್ಲುಗಳು ಮಾಡಿಲ್ಲ, ಆಕಸ್ಮಿಕವಾಗಿ ಇವರ ತಂದೆ ಸತ್ತು ಹೋದರು. ಹೀಗೆ ಹಲವಾರು ವಿಚಾರಗಳು ಅಧಿಕಾರಿಗಳ ಗಮನಕ್ಕೆ ತಂದರು. ಪಿಡಿಒ ಅವರು ಸಾರ್ವಜನಿಕರ ಕೆಲಸಗಳ ಬಗ್ಗೆ ಸ್ಪಂದಿಸುತ್ತಿಲ್ಲ, ಹೀಗಾಗಿ ಅವರನ್ನು ಬೇರೆ ಕಡೆ ಬದಲಾಯಿಸಿ ಎಂಬುದಾಗಿ ತಿಳಿಸಿದರು. ಕಾನೂನು ಪ್ರಕಾರ ವರ್ಗಾವಣೆ ಮಾಡುವ ಅಧಿಕಾರ ನನಗಿಲ್ಲ, ಸರ್ಕಾರ ಗಮನ ಹರಿಸಬೇಕು ಎಂಬುದಾಗಿ ಇಒ ಅವರು ತಿಳಿಸಿದರು. ಪಂಚಾಯಿತಿ ಈ ಸ್ವತ್ತು ಖಾತೆಗಳ ವಿಚಾರದಲ್ಲಿ ಹಣ ಕೊಡುವ ವಿಚಾರ ಅವರನ್ನು ಕರೆಸಿ ವಿಚಾರಿಸುತ್ತೇವೆ, ವರ್ಗಾವಣೆ ವಿಚಾರ ನನ್ನ ಕೈಯಲ್ಲಿಲ್ಲ ಎಂಬುದಾಗಿ ಇಒ ಅವರು ತಿಳಿಸಿದರು. ಬೇರೆ ಸಾಮಾನ್ಯರ ಸದಸ್ಯರ ಬಗ್ಗೆ ಹರಿಸಲು ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದರು. ಪಿಡಿಒ ಅವರು ಕೆಲಸ ಮಾಡಿಲ್ಲ, ಸಾರ್ವಜನಿಕರ ಆಕ್ರೋಶ. ಇಒ ಅವರನ್ನು ನಿಮ್ಮ ಕೈಯಲ್ಲಿ ಆಗಲೆಂದರೆ ನೀವು ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳು ಬರುವವರೆಗೂ ನಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತದೆ ಎಂದು ತಿಳಿಸಿದರು. ಇನ್ನು ಪಂಚಾಯಿತಿಯ ಮುಂದೆ ಮುಷ್ಕರ ಧರಣಿ ಮನವಿ ಪತ್ರ ನೀಡಿದರು. ಸಾರ್ವಜನಿಕರ ದೂರು ಪಿಡಿಒದವರು ಈ ಸ್ವತ್ತುಗಳ ಲಂಚ ತೆಗೆದುಕೊಳ್ಳುವುದು ಸಾಬೀತಾದರೆ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೇವೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಮೂಲಕ ತಿಳಿಸುತ್ತೇವೆ. ನಮಗೆ ಸಾರ್ವಜನಿಕರ ಹಿತದೃಷ್ಟಿ ಮುಖ್ಯ, ಅದರ ವಿಚಾರದಲ್ಲಿ ಸರ್ಕಾರಕ್ಕೆ ಪ್ರಾಮಾಣಿಕ ಬಗ್ಗೆ ಮುಟ್ಟಿಸುತ್ತೇವೆ ಎಂಬುದಾಗಿ ತಿಳಿಸಿ ಈ ಸಂದರ್ಭದಲ್ಲಿ ಪಂಚಾಯಿತಿ ಉಪಾಧ್ಯಕ್ಷ ಮೋಹನ್ ಬಾಬು ಅವರು ಮಾತನಾಡಿ, ಈ ದಿನ ಪಿಡಿಒ ಮಂಗಳಮ್ಮ ಮೇಡಮ್ ಅವರು ವರ್ಗಾವಣೆ ಬಗ್ಗೆ ಮುಷ್ಕರ ಮಾಡಿರುವುದು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸಾರ್ವಜನಿಕರು ಎಲ್ಲರ ಸಮ್ಮುಖದಲ್ಲಿ ಹಮ್ಮಿಕೊಂಡಿದ್ದೇವೆ. ಇವರು ಯಾವುದೇ ರೀತಿ ಸಮರ್ಪಕವಾಗಿ ಜನಸಾಮಾನ್ಯರ ಕುಂದುಕೊರತೆಗಳ ಬಗ್ಗೆ ಸ್ಪಂದಿಸುತ್ತಿಲ್ಲ, ಹೀಗಾಗಿ ನಮ್ಮ ಪಂಚಾಯಿತಿಯ ಮುಂದೆ ಮುಷ್ಕರ ಧರಣಿ ಮುಂದುವರಿಯುತ್ತದೆ. ನಮಗೆ ನ್ಯಾಯ ಸಿಗುವವರೆಗೂ ಹಾಗೂ ಪಿಡಿಒರು ಬೇರೆ ಪಂಚಾಯಿತಿ ವರ್ಗಾವಣೆ ಮಾಡುವವರೆಗೂ ಪಂಚಾಯಿತಿಯ ಮುಂದೆ ಮುಷ್ಕರ ಕಾರ್ಯಕ್ರಮ ಮುಂದುವರಿಯುತ್ತದೆ ಎಂದು ಹೇಳಿದರು. ನ್ಯಾಯ ಸಿಗೋವರೆಗೂ ಎಲ್ಲಿಯವರೆಗೆ ನ್ಯಾಯ ಸಿಗಲ್ವೋ ಅಲ್ಲಿವರೆಗೆ ನಮ್ಮ ಹೋರಾಟ 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 ಧಿಕ್ಕಾರ 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 ಧಿಕ್ಕಾರ. ಮಂಗಳಾಂಬರವರಿಗೆ ಮಂಗಳಮ್ಮ ಅವರಿಗೆ ಮೀಟಿಂಗು ಕಾಲ್ ಮಾಡಬೇಕಾಗಿರೋದು ಅಧ್ಯಕ್ಷರನ್ನ ಕರೆದು ಅವ್ರ ಗಮನಕ್ಕೆ ಹೋಗಿ ಇವ್ರು ಪಿಡಿಒ ಅವರು ಮೀಟಿಂಗ್ ಕಾಲ್ ಮಾಡಿದ್ರು. ಕರೆಕ್ಟ್. ಈಗ ಅಧ್ಯಕ್ಷರು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಅಕಸ್ಮಾತ್ ಇವ್ರೇನಾದ್ರು
ನೋಟಿಸು ಯಾರನ್ನ ಸದಸ್ಯರಿಗೆ ಕೊಟ್ಟಿರ್ತಕ್ಕಂಥದ್ದು 3 ತಿಂಗಳಲ್ಲಿ ಯಾವುದನ್ನ ಒಂದು ನೋಟಿಸ್ ಇದ್ದರೆ ನೀವು ಕೇಳಿ ಆಫೀಸಲ್ಲಿ. ಅದೊಂದು ಆಯಿತಾ. ಈಗ ನಿಮ್ಮ ಗಮನಕ್ಕೂ ತಂದಿದೆ, ಎಲ್ಲ ಗಮನಕ್ಕೂ ನೀವು ಸುಮಾರು ನೀವು ಬಂದಾಗಿಂದ ಇದು ಮಾಡಿದೆ, ಇದುವರೆಗೂ ಯಾವುದು ಕಾರ್ಯಗತ ಆಗಿಲ್ಲ. ಈಗ ನೀವೇನೇ ಮಾಡಿ, ಗ್ರಾಮ ಸಭೆ ಮಾಡಿ, ಇಲ್ಲ ಮುಂದೆ ಯಾವುದನ್ನ ಇದು ಮಾಡಿ ಡೆವಲಪ್ಮೆಂಟ್ ಮಾಡೋದಕ್ಕೆ, ಆದರೆ ಇವಾಗ ಇಲ್ಲಿ ಬಂದಿರ್ತಕ್ಕಂಥ ಪ್ರಶ್ನೆ ಏನು ಅಂದರೆ ಅಯ್ಯಮ್ಮನ ಬೇರೆ ಡೆಪ್ಯುಟೇಷನ್ ಮಾಡಿ ಫಸ್ಟ್ ಅದೊಂದೇ. ಅದು ಬಿಟ್ಬಿಟ್ಟು ನಾವು ಏನು ಮಾತಾಡೋದು ನೀವು ಕೇಳ್ಬೇಕು ಎಲ್ಲನೂ. ನೋಡಿ ಸರ್, ಇವರು ಹೇಳಿ ಅವರು ಇದ್ದಾರೆ, ಇವ್ರ ತಂದೆ ಪಂಚಾಯತ್ ಮೋಟ್ರ್ ಮೆಕ್ಯಾನಿಕ್ ಎಲ್ಲ ಮಾಡ್ತಾ ಇದ್ರು, ಇವರೇ ಇದ್ರು. ಇವ್ರಿಗೆ ಅವತ್ತೇನಾದ್ರು 1 ಲಕ್ಷ ರೂಪಾಯಿ ಏನಾದರೂ ಬಿಲ್ ಮಾಡಿಕೊಟ್ಟಿದ್ರೆ ಇವ್ರ ತಂದೆ ಹೊಡಿತಾ ಇದ್ರು, ಅವ್ರದ್ದು ದುಡ್ಡು ಮಾಡಿಕೊಟ್ಟಿಲ್ಲ. ಇದುವರೆಗೂ ಪೆಂಡಿಂಗ್. ಏನು ಕೇಳಿದ್ರು ಅದಕ್ಕೆ ರೆಸ್ಪಾನ್ಸ್ ಇಲ್ಲ. ಇವ್ರ ತಂದೆನೂ ತಿರೋಗ್ತಾರೆ. ಮಾನವೀಯತೆ ದೃಷ್ಟಿಯಿಂದ ಆದರೂ ಕೂಡ ಅಧ್ಯಕ್ಷರು ಸೈನ್ ಆಗ್ತೀವಿ ಅಂತೆಲ್ಲ ಹೇಳಿದ್ರು. ಬಿಲ್ ಮಾಡಿ ಸರ್, ನೀವೇ ಒಂದೇನಾಗ್ತದೆ, ಪರ್ಟಿಕ್ಯುಲರ್ ಒಂದು ಯೋಜನೆಯಲ್ಲೇ ಆ ಟೈಮಲ್ಲಿ ಅಧ್ಯಕ್ಷರ ಒಂದು ಸಹಕಾರದವ್ರು ಗೊತ್ತು ಆ ಟೈಮಲ್ಲಿ ಏನಾಗಿದೆ ಅಲ್ಲ ಸರ್. ಈಗ ಆಗಿದೆ ಈ ಒಂದು ಕಾರಣಕ್ಕೆ ಅವಾಗ ಆಗಿರಲಿಲ್ಲ. ಪೆಂಡಿಂಗ್ ಏನಿದೆ, ನಿಮ್ಮ ಒಂದು ಪಂಚಾಯತಿನ ನಿರ್ಣಯ ತಗೊಂಡು ಎಲ್ಲಿಂದ ಕೆಲಸ ಮಾಡಬೇಕು ಅಂತ ಆಗಿದ್ರೆ ಟೆಂಡರ್ ಮಾಡಬೇಕು, ಅದೆಲ್ಲ ಪ್ರಕ್ರಿಯೆಗಳು ನಾವು ಹೇಳ್ತೀವಿ. ಆದರೆ ಅವಾಗ ಆಗಿರಲಿಲ್ಲ. ಒಟ್ಟು ಎಷ್ಟು ಖರ್ಚಾಗುತ್ತೆ ಅದನ್ನೆಲ್ಲ ಪಟ್ಟಿ ಮಾಡಿ 1 ಲಕ್ಷಕ್ಕಿಂತ ಜಾಸ್ತಿ ಟೆಂಡರ್ ಮಾಡಿ ಅದೆಲ್ಲನೂ ಏನು ಗೊತ್ತಾ, ನಿಯಮಗಳಿದೆ. ನಾವು ಮೀಟಿಂಗ್ ಅಲ್ಲಿ ಎಲ್ಲರೂ ಬಿಲ್ ಮಾಡಿಲ್ಲ, ಕೆಲಸ ಮಾಡಿಲ್ವ ಅವರು, ಕೆಲಸ ಮಾಡಿದ್ದಾರೆ. ಒಂದ್ ನಿಮಿಷ ನಿಮ್ಗೆ ನಾನು ಉತ್ತರ ಕೊಡ್ತೀನಿ. ನಿಯಮಾನುಸಾರ ಮಾಡಿ ಅಂತ ಹೇಳಿದ್ರಲ್ಲ, ಯಾವ ಪಂಚಾಯತಿಗೆ ನೀವು ಕೊಟೇಶನ್ ಕೊಟ್ಟು ಟೆಂಡರ್ ಕರೆದು ಮಾಡಬೇಕು ಅಂತ ಮಾಡಿದ್ದೀರಾ, ನಿಮ್ಗೆ ಕೊಡಿ. ನಾನು ಅಧಿಕಾರಿ ಕೇಳ್ತೀನಿ, ಕೊಡ್ರಿ. ಯಾವ ಪಂಚಾಯತಿ ಕಳಿಸಿದ್ರೆ, ಯಾವ ಪಂಚಾಯತಿಯಲ್ಲಿ ನೀವು ಟೆಂಡರ್ ಮಾಡಿ ವಿತೌಟ್ ಬಿಲ್ ಮಾಡಬೇಡಿ ಅಂತ ಹೇಳಿ ಕೊಟ್ಟಿದ್ರೆ ನಮ್ಗೆ ಹೇಳಿ ಸರ್. ನೀವು ಹೇಳ್ದಂಗೆ ನಾವು ಕೇಳ್ತೀವಿ. ಒಂದ್ ನಿಮಿಷ ಜಾಗ ಬಿಡಿ, ಬುಕ್ ಮಾಡ್ಕೋಬೇಡಿ. ಈಗ ಒಂದ್ ನಿಮಿಷ, ಅವ್ರ ಕಡೆಯಿಂದ ಏನು ಕೆಲಸಗಳಾಗಿಲ್ಲ ಅಂತ ನೀವು ಈಗ ದೂರ್ತಾ ಇದ್ದೀರೋ, ಈ ಕೆಲಸಗಳನ್ನ ಮಾಡಿಸ್ಕೊಡೋದಕ್ಕೆ ನಾವು ಏನು ವ್ಯವಸ್ಥೆ ಮಾಡಬೇಕು ಇದು ಮಾಡ್ತೀವಿ. ಈಗ ಸದ್ಯದಲ್ಲೇ ನಾವು ಗ್ರಾಮ ಪಂಚಾಯತಿ ಮಟ್ಟದ ಕುಂದುಕೊರತೆ ಮಾಡಿ ಸರ್, ಅದು ಒಳ್ಳೆಯದು ಗೊತ್ತಲ್ಲ. ನಿಮ್ಮ ಗ್ರಾಮ ಪಂಚಾಯತಿ ಮಟ್ಟದ, ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ 10 ಹಳ್ಳಿನೂ 12 ಹಳ್ಳಿನೂ ಎಷ್ಟಿದೆ, 8 ಎಷ್ಟು ಹಳ್ಳಿಗಳ ಎಷ್ಟಕ್ಕೂ ಪ್ರಚಾರ ಮಾಡಿ ನಾವು ಒಂದು ದಿನ ಡೇಟ್ ಫಿಕ್ಸ್ ಮಾಡ್ತೀವಿ. ಅವತ್ತೆಲ್ಲರೂ ಬನ್ನಿ, ಯಾರ್ಯಾರ್ದು ಬೆಳಗಿಂದ ಸಂಜೆವರೆಗೆ ಅವತ್ತು ನಿಮ್ಮ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥ ಎಲ್ಲ ದೂರುಗಳನ್ನು ಅವತ್ತು ನಾವು ಪರಿಶೀಲನೆ ಮಾಡಿ ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿ ಸಿಬ್ಬಂದಿಗಳಲ್ಲಿ ನಿಮ್ಮ ಮೆಂಬರ್ಸು, ಅಧ್ಯಕ್ಷ, ಉಪಾಧ್ಯಕ್ಷರು ಇರಲಿ. ಅವತ್ತು ಸ್ಥಳದಲ್ಲೇ ನಾವು ಯಾವ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಾಗುತ್ತೋ ಅದನ್ನು ನಾವು ಪರಿಹಾರ ಮಾಡ್ತೀವಿ. ಆಗ್ಬೋದಾ? ಇದು ಒಂದು ಕಡೆ. ಎರಡನೇದಾಗಿ ನೀವು ಹೇಳ್ತಿರೋದು ಈಗ ಮುಖ್ಯವಾದ ಹೇಳ್ತಿರೋದು, PDO ಅವರು ನಮಗೆ ಇಲ್ಲಿ ಸ್ಪಂದಿಸ್ತಾ ಇಲ್ಲ, ಜನರಿಗೆ ಸಾರ್ವಜನಿಕರಿಗೆ ಸ್ಪಂದಿಸ್ತಾ ಇಲ್ಲ, ಅವ್ರ ಕಾರ್ಯವೈಖರಿ ನಮಗೆ ಬಿಡಿಸ್ತಾ ಇಲ್ಲ. ಹಾಗಾಗಿ ಅವರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಅನ್ನೋದು ಆಯಿತು. ಡೆಪ್ಯುಟೇಷನ್ ವರ್ಗಾವಣೆ, ಒಟ್ಟಲ್ಲಿ ಇಲ್ಲಿಂದ ಅವರು ಹೋಗಬೇಕು ಅನ್ನೋದು ನಿಮ್ಮ ಅಹವಾಲಲ್ಲ. ಇದ್ರ ಬಗ್ಗೆ ಮಾತಾಡ್ತೀವಿ. ಈ
ಕಾನೂನಿನ ವ್ಯಾಪ್ತಿ ನಮಗೆ ಇರತಕ್ಕಂಥ ಅಧಿಕಾರ ಇದೇನೆ, ಇದೇ ಮೂಲ ಜಾಗ ಗೊತ್ತಲ್ಲ. ಅವರಿಗೆ ಡೆಪ್ಯುಟೇಷನ್ ಇದ್ದರೆ ಡೆಪ್ಯುಟೇಷನ್ ಕ್ಯಾನ್ಸಲ್ಗೆ ನಾವೇನಾದರೂ ಕ್ರಮ ತಗೋಬೋದಾಗುತ್ತೆ, ಬರೆದು ಮಿಲಿಟರಿಗೆ ಕೆಲಸ ಮಾಡಿ ಹೇಳ್ಬೋದಾಗುತ್ತೆ. ಬಟ್ ಅವರು ಡೆಪ್ಯುಟೇಷನ್ ಇಲ್ಲ, ಅವರು ಕ್ಲೀನರ್ ಇದೆ, ಇದೇ ಮೂಲ ಜಾಗ. ಹಾಗಾಗಿ ಈ ಕಾನೂನಿನ ಪ್ರಕಾರ ನಮಗೆ ಈಗ ನನಗಾಗಿ ಡಿ.ಒ ಅವ್ರಿಗಾಗಲಿ ಇವರನ್ನ ವರ್ಗಾವಣೆ ಮಾಡ್ತಕ್ಕಂಥ ಅಧಿಕಾರ ಇಲ್ಲ, ಅದನ್ನು ಸರ್ಕಾರವೇ ಆಯ್ತಾ ಇದೆ. ಹಾಗಾಗಿ ಈಗ ನಿಮ್ಮ ಅಹವಾಲು ಏನಿದೆ, ನಿಮ್ಮ ಮನವಿ ಏನಿದೆ ಅದನ್ನು ಕೊಡಿ. ಈ ಎರಡನೇ ವಿಚಾರ ಸಂಬಂಧಪಟ್ಟ ಮಾಡ್ತೀವಿ. ಮೊದಲನೇದು ನಿಮ್ಮದು ಏನು ಕೆಲಸಗಳಾಗಿಲ್ಲ, ನಿಮ್ಮದು ಈ ಸೊತ್ತಾಗಿಲ್ಲ, ಮತ್ತು ನಾವು ಕ್ಲೀನ್ನೆಸ್ ಬಗ್ಗೆ ಕೊಟ್ಟಿದ್ದೀವಿ ಅದು ಆಗ್ತಾ ಇಲ್ಲ, ಮತ್ತು ಇನ್ನೇನೋ ಬಿಲ್ಸ್ ಆಗ್ತಾ ಇಲ್ಲ, ಮತ್ತೇನೋ ದುಡ್ಡು ಕೇಳ್ತಾ ಇದ್ದಾರೆ ಅನ್ನೋದು ನಿಮ್ಮ ಆರೋಪ ಇದೆಯಲ್ಲ. ಇಂಥದನ್ನೆಲ್ಲ ಇದು ನಾವು ಕೇಳೋಕ್ಕೆ ಬರ್ತದೆ, ಸರಿ ಮಾಡೋಕ್ಕೆ ಬರ್ತದೆ, ನಾವು ಮಾಡ್ತೀವಿ. ಅದು ಒಂದು ಡೇಟ್ ಕೊಡ್ತೀವಿ, ಬರೀ ನಿಮ್ಮ ಗ್ರಾಮ ಪಂಚಾಯತಿ ಮಾತ್ರ ಅವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಗ್ರಾಮ ಪಂಚಾಯತಿ ಅಹವಾಲೇ ತಗೋತೀವಿ. ಅವತ್ತು ಯಾಕೆ ಅಲ್ಲಿ ಸವಾಲಲ್ಲಿ ಆಗ್ಬಿಟ್ಟು ಇಲ್ಲಿಗೆ ಬಂದರೆ ರೈತರು ಸ್ವಲ್ಪ ವಿಶ್ವಾಸ ಇದೆ, ಶಿವ ಬರ್ತಾ ಇಲ್ಲ, ಮತ್ತೆ ನಾಳೆ ಬನ್ನಿ, ನಾಳೆ ಹೋದ್ರೆ ಈಗ ಒಂದು ಈಗ ನಿಮ್ಮ ಎಲ್ಲ ದೂರುಗಳನ್ನು ಇಟ್ಕೊಳ್ಳಿ. ಒಂದು ಗ್ರಾಮ ಪಂಚಾಯತಿ ಈ ಪರ್ಟಿಕ್ಯುಲರ್ ಈ ಗ್ರಾಮ ಪಂಚಾಯತಿ ಎಲ್ಲರೂ ಗ್ರಾಮ ಪಂಚಾಯತಿಗೆ ಒಂದು ಗ್ರಾಮ ಪಂಚಾಯತಿ ಮತ್ತು ಜನಸ್ಥಾನವನ್ನು ನಾವು ಮಾಡ್ತೀವಿ. ಅದರ ಅವತ್ತು ನಾವು ಏನೇನು ಈ ಸಮಸ್ಯೆ ಇದೆ ಇದನ್ನೆಲ್ಲ ತಗೊಂಡು ಅಲ್ಲೇ ಸ್ಪಾಟಲ್ಲಿ ಏನೇನು ಮಾಡ್ತಕ್ಕಂಥ ಎಲ್ಲ ನಮ್ಮ ಡಿ.ಒಸ್ ಎಲ್ಲ ಇರಲಿ. ಇವತ್ತು ಇಲ್ಲಿ ಯಾವುದನ್ನು ಮಾಡೋಕ್ಕಾಗ್ತದೆ ಇಮಿಡಿಯೇಟಾಗಿ ಅದನ್ನು ಕ್ಲಿಯರ್ ಮಾಡೋಣ, ಆಯ್ತಲ್ಲ. ತಿಳಿಪಡಿಸ್ತಾ ಇದ್ದೀವಿ. ಯಾವುದೇ ಕಾರಣ ನಾವು ಈ ಮುಷ್ಕರವನ್ನು ಹಿಂಪಡೆಯೋದಿಲ್ಲ, ನಮಗೆ ನ್ಯಾಯ ಸಿಗೋವರೆಗೂ ನಾವು ಹಿಂಪಡೆಯೋದಿಲ್ಲ. ಎಲ್ದೂರು ಪಂಚಾಯತಿನಲ್ಲಿ ಮುಷ್ಕರ ಒಂದು ಕ್ಲಿಯರೆನ್ಸ್ ಆಗ್ಬೇಕಂದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ವರ್ಗಾವಣೆ ವಿಚಾರನ ಇಲ್ಲ ಅವ್ರು ಇಲ್ಲಿಂದ ಚೇಂಜ್ ಅಪ್ಪ ನಿಮ್ಮ ಒಂದು ಮೂಲ ಉದ್ದೇಶ. ಅವರು ಮೂಲ ಉದ್ದೇಶ ಅಂದ್ರೆ ವರ್ಗಾವಣೆ ನಮ್ಮ ಕಚೇರಿ ಇಲ್ದ್ರೆ ಅವ್ರೆಲ್ಲಾದ್ರೂ ಅವ್ರ ಕಾರ್ಯ ನಿರ್ವಹಿಸಲಿ, ನಮ್ಮ ಪಂಚಾಯತಿಯಲ್ಲಿ ಮಾತ್ರ ಬೇಡ. ನಮ್ಮ ಪಂಚಾಯತಿಯಲ್ಲಿ ಕೆಲಸ ನಿರ್ವಹಿಸಲಿ, ಬೇರೆ ಎಲ್ಲಾದ್ರೂ ನಿರ್ವಹಿಸಲಿ. ಈ ಕೂಡಲೇ ಅವರು ನಾವು ಅವ್ರು ಬೇರೆ ಚೇಂಜ್ ಆಗೋವರೆಗೂ ನಾವು ಈ ಮುಷ್ಕರವನ್ನು ಮುಂದುವರಿಸ್ತಾ ಇರ್ತೇವೆ. ಈ ದಿನ ಮುಷ್ಕರ ಸಭೆಯಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಸಾರ್ವಜನಿಕರು ಯಾವ ರೀತಿ ಸಹಕಾರ ನೀಡಿ ಒಂದು ಯಶಸ್ಸಿಗೆ ಕಾರಣ ನೀಡಿದ್ರು? ತುಂಬಾ ಅದ್ಭುತವಾಗಿ ಎಲ್ಲ ಸಹಕಾರ ನೀಡಿದ್ರು. ಅವ್ರ ಕುಂದುಕೊರತೆಗಳನ್ನು ಖುದ್ದಾಗಿ ಗ್ರಾಮ ಸಾರ್ವಜನಿಕರು ಅವ್ರ ಕುಂದುಕೊರತೆಗಳ ಬಗ್ಗೆ ಅವ್ರಿಗೆ ಯಾವ ರೀತಿ ತೊಂದರೆ ಕೊಟ್ಟಿದ್ದಾರೆ ಅನ್ನೋದು ಎಲ್ಲ ಬಂದು ಇವರು ಇವಾಗೆ ನಮಗೆ ಎಲ್ಲ ತಿಳಿಸಿ ಅವ್ರ ಕಷ್ಟಗಳನ್ನು ಸ್ಪಷ್ಟವಾಗಿ ತಿಳಿಸು ನಮ್ಗೆ ಸಹಕಾರ ನೀಡಿದ್ದಾರೆ. ಎಲ್ಲಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಮೋಹನ್ ಬಾಬು ಅಂತ ನಮ್ಮ ಹೆಸರು, ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಎಲ್ದೂರು. ಈ ದಿನ ನಾವು PDO ಮಂಗಳಾಂಬಾರ್ ಅವರ ವರ್ಗಾವಣೆ ಬಗ್ಗೆ ಮುಷ್ಕರ ಪ್ರಾರಂಭ ಮಾಡಿದ್ವಿ. ಎಲ್ಲ ಸಾರ್ವಜನಿಕರು, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು ಸೇರಿ ಈ ದಿನ ನಾವು ಮುಷ್ಕರ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಇಒ ಸಾಹೇಬರು, ಕಾರ್ಯನಿರ್ವಹಣಾಧಿಕಾರಿಗಳು ಬಂದು ಅವರು ನಮ್ಗೆ ಯಾವುದೇ ರೀತಿ ಸ್ಪಂದಿಸದೇ ಇರೋ ಕಾರಣ ಈ ಮುಷ್ಕರವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ. ನಮ್ಮಲ್ಲಿ ಒಂದು ಮಾತು, ಎಲ್ದೂರು ಪಂಚಾಯತಿ ವ್ಯಾಪ್ತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಒಂದು ಕುಂದುಕೊರತೆಗಳ ಬಗ್ಗೆ ಈ ದಿನ ಒಂದು ಮುಷ್ಕರ ಒಂದು ಆರಂಭಪಡಿಸಿ ಈ ಕೊನೆ ತನಕ ನಿಮ್ಮ ಒಂದು ಯಾವುದೋ ಒಂದು ಸದುಪಯೋಗ ಒಂದು ಮೇಲಧಿಕಾರಿಗಳ ಒಂದು ಸಮಕ್ಷಮ ಒಂದು ತಿಳಿಯುವವರೆಗೂ ಕಂಟಿನ್ಯೂಷನ್ ಮಾಡ್ತೀರಾ? ಹೌದೌದು, ಮೇಲಾಧಿಕಾರಿಗಳು ಬಂದು CO ಆಗ್ಲಿ ಮತ್ತೆ ಆಯುಕ್ತರಾಗ್ಲಿ ಅವ್ರ ಗಮನಕ್ಕೆ ಹೋಗಿ ಕ್ರಮ ತಗೊಳ್ಳೋವರೆಗೂ ನಾವು ಈ ಮುಷ್ಕರ ಲಂಚ ಯಾರು ಕೊಟ್ಟಿದ್ರೆ ಅವ್ರಿಗೆ ಮಾತ್ರ ಮಾಡ್ಕೊಟ್ಟಿದ್ದಾರೆ. ಈ ಸರ್ಕಾರ ಈ ಸುತ್ತೋಲೆಯಲ್ಲಿ ಒಂದು ತಿಂಗಳಲ್ಲಿ ಯಾವ ತರ ಈ ತರ ಒಂದು ಮಾಡ್ಕೊಡಕ್ ಆಗ್ತದ? ಒಂದೇ ವಾರದಲ್ಲಿ ಆಗಿರೋದು 6/1/2024 7ನೇ ದಿನದಲ್ಲಿ ಅಪ್ರೂವಲ್ ಆಗಿದೆ. ಇವರು ಲಂಚದಾರೋಪ ಮಾಡ್ತಾ ಇದಾರಲ್ಲ, ಇದ್ರ ಮೇಲೆ ಏನ್ ಹೇಳ್ತಾರೆ? ಈಗ ಲಂಚದ ಆರೋಪನ ಅವ್ರು ಮಾಡ್ತಾ ಇದ್ದಾರೆ. ನೀವೇ ಹೇಳ್ತಾ ಇದ್ರೆ ಆರೋಪ ಅಂತ ಆಯ್ತಲ್ಲ, ಮುಂದೆನೆ ಮಾಡ್ತಾ ಇದ್ದಾರೆ. ಹೌದು ಹೌದು, ಇಲ್ಲೇ ಮಾಡ್ತಾ ಇದ್ದಾರೆ, ಪಬ್ಲಿಕ್ ಆಗಿ ಮಾಡ್ತಾ ಇದ್ದಾರೆ. ಅವರು ಈಗ ಅವರು ಲಂಚ ತಗೋತಿದ್ದಾರೆ ಅಂತ ಇವರು ಆರೋಪ ಮಾಡಿದ್ದಾರೆ, ಅದು ಸರಿ. ಈಗ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತಂದ್ರೆ ಲಂಚ ತಗೊಂಡಿರೋದು ನಮಗೆ ಸಾಬೀತಾಗ್ಬೇಕಾಗ್ತದೆ, ಆಯ್ತಲ್ಲ. ಹಾಗಾಗಿ ನಾವು ಇದ್ರ ಬಗ್ಗೆ ಅವರನ್ನ ವಿಚಾರಣೆ ಮಾಡ್ತೀವಿ. ಈ ರೀತಿ ನಿಮ್ಮ ಮೇಲೆ ಆರೋಪ
ಅವತ್ತು ಪ್ರಚಾರ ಕೊಡ್ತೀವಿ, ಪ್ರಚಾರ ಮಾಡಿಸ್ತೀವಿ. ಆವತ್ತು ಇಲ್ಲಿ ಎಲ್ಲರಿಗೂ ನ್ಯಾಯ ಕೊಡಿಸೋ, ಸ್ಥಳದಲ್ಲೇ ನ್ಯಾಯ ಕೊಡಿಸೋ ಪ್ರಯತ್ನ ನಾವು ಅವತ್ತು ಮಾಡ್ತೀವಿ. ಈ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ನನ್ನ ಕೈಯಲ್ಲಿಲ್ಲ, ಒಂದು ನಿಮಿಷ, ನನ್ನ ಕೈಯಲ್ಲಿಲ್ಲ, ಜಡ್ಜಿ ಕೈಯಲ್ಲೂ ಇಲ್ಲ, ಇದು ಸರ್ಕಾರದ ಕೈಯಲ್ಲಿದೆ. ನೀವು ನಮಗೆ ಒಂದು ಒಂದು ಮೀಟಿಂಗ್ ಮಾಡಿ, ಮೊದಲು ನೀವು ನಿಮ್ಮ ಬಾಡಿ ಏನಿದೆ ನೀವು ಸೇರಿಕೊಳ್ಳಿ, ಒಂದು ಕೋರಮ್ ಮೀಟಿಂಗ್ ಸೇರಿಕೊಂಡು ನೀವು ಒಂದು ರೆಸೊಲ್ಯೂಷನ್ ಮಾಡಿ, ನಡವಳಿಕೆ ನಿಮ್ದು ಏನಿದೆ ಅದರಲ್ಲಿ ಅನಿಸಿಕೆ ಅದನ್ನು ಬರೀರಿ, ಅದರೊಳಗೆ ಡೀಟೇಲ್ಡಾಗಿ ಬರೆದು ನಮಗೆ ಕೊಡಿ. ನಾವು ಅದನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಳಿಸ್ತೀವಿ. ವರ್ಗಾವಣೆ ಮತ್ತು ಅವ್ರನ್ನ ಇಲ್ಲಿಂದ ಬದಲಾಯಿಸ್ತಕ್ಕಂಥ ಕೆಲಸನ ಸರ್ಕಾರದ ಮಟ್ಟದಲ್ಲಾಗಬೇಕು, ಮಾಡ್ತಾರೆ. ಇನ್ನು ಉಳಿದಂತೆ ಸಮಸ್ಯೆಗಳೇನಿದೆ ಅದಕ್ಕೆ ನಾವು ಸದ್ಯದಲ್ಲೇ ಸ್ಪಂದಿಸ್ತೀವಿ, ವಿತಿನ್ ನೋ ಟೈಮ್. ಈ ವಾರದಲ್ಲೇ ಒಂದಿನ ಫಿಕ್ಸ್ ಮಾಡೋಣ, ಅವತ್ತು ನಾವು ಅನ್ನೋದನ್ನ ನಾವು ಕೇಳ್ತೀವಿ. ಕೇಳಿ ಅವ್ರ ಕಡೆಯಿಂದ ಹೇಳಿಕೆ ತಗೋತೀವಿ. ಒಂದ್ ನಿಮಿಷ ಹೇಳಿಕೆ ತಗೋತೀವಿ. ಆ ಹೇಳಿಕೆ ನಮಗೆ ಸರಿ ಅನ್ಸಿದ್ರೆ ಅಥವಾ ಅವ್ರ ಮೇಲೆ ನಮಗೆ ಒಂದು ವಿಶ್ವಾಸ ನಂಬಿಕೆ ಬಂದ್ರೆ ಅದು ಬೇರೆ. ಇಲ್ಲ ಅಂತಂದ್ರೆ ನಮಗೂ ಅದು ಮೇಲ್ನೋಟಕ್ಕೆ ಅದು ಹೌದು ಈಗ ಈ ರೀತಿ ಆಗ್ತಿರೋದು ಸತ್ಯ ಅಂತ ಅನ್ನಿಸಿದ್ರೆ, ಆ ಭಾವನೆ ಬಂದ್ರೆ ನಾವು ಈಗ ಮೊದಲೇ ಹೇಳ್ತಾ ಇದೀನಿ, ಅವ್ರ ಮೇಲೆ ಕ್ರಮ ತಗೊಳ್ಳೋದಾಗ್ಲಿ ಅವ್ರನ್ನ ವರ್ಗಾವಣೆ ಮಾಡೋದಾಗ್ಲಿ ನಮ್ಮ ಅಧಿಕಾರ ವ್ಯಾಪ್ತಿಗೆ, ತಾಲೂಕ್ ಪಂಚಾಯತ್ ಅಧಿಕಾರ ವ್ಯಾಪ್ತಿಗೆ ಬರೋದಿಲ್ಲ. ಅವ್ರಿಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬರೋದಿಲ್ಲ, ಅದು ನೇರವಾಗಿ ಸರ್ಕಾರಕ್ಕೆ ಬರ್ತದೆ. ನಾವು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳ ಜೊತೆ ಪತ್ರ ವ್ಯವಹಾರ ಮಾಡ್ತೀವಿ. ಈ ಬಗ್ಗೆ ನಾವು ಅವ್ರ ಮೇಲೆ ಕ್ರಮ ತಗೊಳಕ್ ಶಿಫಾರಸ್ ಮಾಡ್ತೀವಿ. ನಮ್ಗೆ ಏನು ಇದರಲ್ಲಿ ಯಾವ ಮುಲಾಜು ಇಲ್ಲ. ಯಾಕೆಂತಂದ್ರೆ ನಮಗೆ ಸಾರ್ವಜನಿಕರ ಹಿತ ಮುಖ್ಯ, ಸಾರ್ವಜನಿಕರ ಒಂದು ಭಾವನೆ ನೀಗೋದು ಮುಖ್ಯ ನಮ್ಗೆ, ಆಯ್ತಲ್ಲ. ಅದಕ್ಕೆ ಅವರು ಅಡ್ಡಿ ಮಾಡ್ತಾ ಇದ್ದಾರೆ, ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೋತಿದ್ದಾರೆ. ಸಾರ್ವಜನಿಕರಿಗೆ ಸ್ಪಂದಿಸ್ತಿಲ್ಲ ಅಂತಂದ್ರೆ ನಾವ್ಯಾವ ಸಾರ್ವಜನಿಕ ಅಧಿಕಾರಿಗಳಾಗ್ತೀವಿ. ಹಂಗಾಗಿ ಅದು ತಪ್ಪೇ. ಅದನ್ನ ನಾವು ಯಾವ ಕಾರಣಕ್ಕೂ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ, ಅವ್ರಿಗೆ ಬೆಂಬಲ ನೀಡ್ತಕ್ಕಂಥ ಪ್ರಶ್ನೆಯೇ ಇಲ್ಲ. ವಸ್ತುಸ್ಥಿತಿ ಏನಿದೆ ಅದನ್ನ ಮೇಲಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನಾನು ಮಾಡ್ತೀನಿ. ಇವಾಗ ಸಾರ್ವಜನಿಕರು ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ಮತ್ತೆ ಕರೆದು ಇಲ್ಲಿ ಒಂದೇ ದಿವಸದಲ್ಲಿ ನಿಮ್ಮ ಸಮಸ್ಯೆಗಳು ಪರಿಹಾರ ಮಾಡಿ, ಇಲ್ಲಿ ಪರಿಹಾರ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟು ಇಲ್ಲಿಂದಾನೆ ಬರೋಣ. ಈ ಒಂದು 4 ವರ್ಷ ಆಗಿದೆ. ಈ ಒಂದು ಬಿಲ್ ಆವತ್ತೇ ನೀವು ಪೆಂಡಿಂಗ್ ಇರ್ತಕ್ಕಂಥ ಬಿಲ್ಲನ್ನು ಕೊಡಿಸ್ಕೊಡ್ತೀರಾ? ಒಂದ್ ನಿಮಿಷ, ಈಗ ಈ ಹಂತದಲ್ಲಿ ನಿಂತ್ಕೊಂಡು ನನಗೆ ಅದು ಯಾವ ಬಿಲ್ ಅಂತ ಗೊತ್ತಿಲ್ಲ. ನೀವು ಏನು ಗೊತ್ತಿಲ್ಲ, ನೀವೇನ್ ಹೇಳ್ತಾ ಇದ್ದೀರಾ? ಎಲ್ಲ ವಿಚಾರ ಒಂದೇ ಒಂದು ನಿಮಿಷ ರೆಸಲ್ಯೂಷನ್ ಮಾಡಿದೀವಿ, ಮೀಟಿಂಗ್ ಇಟ್ಟಿದ್ದೀವಿ. ಹಿಂದೆ 3 ತಿಂಗಳಿಂದ ಆಲ್ರೆಡಿ ಇಲ್ಲಿಂದ ಇವಾಗ ಹೋಗಿದೆ. 3 ತಿಂಗಳಿಂದ ಮೀಟಿಂಗ್ ಮಾಡಿಲ್ಲ ಅಂತ ಅಲ್ಲ ಸರ್, ತುರ್ತು ಸಭೆ ಕರೆದು ಮಾಡಿದೀವಿ. ಇವಾಗ ಹೋಗಿದೆ, CS ಕೂಡ ಕೊಟ್ಟು ಬಂದಿದ್ದೀವಿ. ಇವಾಗಿರೋ CS ಮೇಡಮ್ ಅಲ್ಲೇ ಕೊಟ್ಟು ಬಂದಿದ್ದೀವಿ. ತುರ್ತು ಸಭೆ ರೆಸಲ್ಯೂಷನ್ ಮಾಡಿ ಕಾಪಿ ಇದೆ. ಈಗಿಲ್ಲ ನಮ್ಮ ಮೇಡಮ್ ಅವ್ರ ಹತ್ರ ಆಲ್ರೆಡಿ ಕೊಟ್ಟಿದ್ದೀವಿ. ಈಗಿದ್ರೆ ಕೊಡಿ, ಕೊಡಿ. ಸ್ವಾಮಿ ಬೇರ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಯಳದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಯಳದೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರದ ಶ್ರೀಮತಿ ಮಂಗಳಾಂಬ ಎಂಬುವರು ಯಳದೂರು ಗ್ರಾಮ ಪಂಚಾಯತಿಯಲ್ಲಿ ಕರ್ತವ್ಯ ನಿರ್ವಹಿಸಿಕೊಂಡು ಸಾರ್ವಜನಿಕರ ಅನುಕೂಲಕರವಾದ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರಿನ ಸಮಸ್ಯೆಗಳು, ಬೀದಿ ದೀಪಗಳು, ಸ್ವಚ್ಛತೆ, ಸ್ವತ್ತುಗಳು, ಪಾವತಿ ಖಾತೆಗಳು ಮತ್ತಿತರ ಯಾವುದೇ ಕೆಲಸಗಳು ಸಮಯಕ್ಕೆ ಸರಿಯಾಗಿ ನಿರ್ವಹಿಸದೆ ತಮ್ಮ ಮನಬಂದಂತೆ ವರ್ತನೆ ಮಾಡಿಕೊಂಡು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿರುತ್ತಾರೆ. ಈ ವಿಚಾರವಾಗಿ ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ಹೇಳಿಕೊಂಡು ಅರ್ಜಿಗಳು ಸಲ್ಲಿಸಿ ಕಚೇರಿ ಕಡೆಗೆ ಎಷ್ಟು ಕಡೆ ಸುತ್ತಾಡಿದರೂ ಪ್ರಯೋಜನವಾಗದೆ ಯಳದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾದ ನಮಗೆ ಸಾರ್ವಜನಿಕರು ತಮ್ಮ ತೊಂದರೆಗಳು ಹೇಳಿಕೊಂಡಾಗ ನಾವು ಸಹ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಲೆಕ್ಕಿಸದೆ ಸಾರ್ವಜನಿಕರು ಆಗಿರುತ್ತದೆ. ಸರ್ಕಾರದ ಸುತ್ತೋಲೆಗಳ ಪ್ರಕಾರ ಗ್ರಾಮ ಪಂಚಾಯತಿ ಮಾಸಿಕ ಸಭೆಯಲ್ಲಿ ಠರಾವು ಮಾಡಿರುವ ಯಾವುದೇ ಕೆಲಸಗಳು ಕಾರ್ಯಗತವಾಗಿರುವುದಿಲ್ಲ. ಯಳದೂರು ಗ್ರಾಮ ಪಂಚಾಯತಿ ಯಾವುದೇ ಅಭಿವೃದ್ಧಿಗಳು ಮುಂದುವರಿದ ಕಾರಣ ದಯವಿಟ್ಟು ಯಳದೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರದ ಮಂಗಳಾಂಬರವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಇವರನ್ನು ಬೇರೆ ವರ್ಗಾವಣೆ ಮಾಡಿ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಡಲು ಈ ಮೂಲಕ ಯಳದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಸಾರ್ವಜನಿಕರ ಮುಖಾಂತರ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ತಂದ ಐಮನ್ ಬೇರೆ ಕಡೆ ಸೇರ್ಸಂಗಿದ್ರೆ ಸೇರಿಸಿ, ಇಲ್ಲ ಅಂದ್ರೆ ಅಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ನಾವು ಕೆಲಸ
ನಿಮ್ಮ ಭಾವನೆ ಏನಿದೆ? ಹಂಗೆಲ್ಲ ಸಾರ್ವಜನಿಕ ಅಧಿಕಾರಿಗಳು ತೊಂದರೆ ಮಾಡೋದಿಲ್ಲ. ಎಷ್ಟು ಅರ್ಜಿಗಳು ಬಂದಿದೆ ಇದುವರೆಗೂ? ಲೋಕಾಯುಕ್ತದಿಂದ ಬಂದಿದೆ. ಲೋಕಾಯುಕ್ತದಿಂದ ನಾನು ಕರೆದು ಅವ್ರಿಗೆ ಆಕ್ಷನ್ ಹೈಯರ್ ಅಥಾರಿಟಿಗೆ ನಾನು ಬರೀತೀನಿ. ಎಲ್ಲ ಸೇರಿಸಿ ಲೋಕಾಯುಕ್ತ ಇರ್ಬೋದು, ಇವತ್ತಿನ ಪ್ರಕಾರ ಇರ್ಬೋದು, ಎಲ್ಲ ಸೇರಿಸಿ ನಾನು ಹೈಯರ್ ಅಥಾರಿಟಿ ಏನೋ ಗ್ರಾಮಸ್ಥರು, ಅಧ್ಯಕ್ಷರು, ಸದಸ್ಯರುಗಳೇ ಎಲ್ಲ ಬಂದಿರೋದು. ಇಲ್ಲಿ ಸಾರ್ವಜನಿಕರು ಯಾರಾದ್ರೂ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಕೇಳಿದ್ರೆ ಬಾಗಿಲು ತೆಗೆದು ಒಂದ್ ನಿಮಿಷ. ಈಗ ನಾನು ಹೇಳೋದು ಒಂದ್ ನಿಮಿಷ ಮೇಡಮ್, ಬರಬೇಕು. ನಮ್ಮ ಕೈಯಿಂದ ಸಾಲ್ವ್ ಮಾಡಕ್ಕಾಗಿಲ್ಲ. ಫೋನ್ ಮಾಡಿ ಭಾವನೆಗಳ ಬಗ್ಗೆ ನನಗೆ ಗೌರವ ಇದೆ. ಗೌರವ ಕೊಟ್ಟು ನಾನು ನಿಮ್ಗೆ ಬಂದಿದ್ದೀನಿ. ಹಿರಿಯ ಅಧಿಕಾರಿಗಳ ಮೂಲಕ ಸರ್ಕಾರ ಕಳಿಸ್ಕೊಡ್ತೇನೆ. ಆಯುಕ್ತರು ಬರ್ಲಿ, ಆಯುಕ್ತರಿಗೆ ಗಮನಕ್ಕೆ ಹೋಗಿ